ಕಲಬುರಗಿ ಜಿಲ್ಲೆಯಲ್ಲಿರುವ ಪ್ರಾಥಮಿಕ ಆಸ್ಪತ್ರೆಗೆ ಗುರಿ ನೀಡುವ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಸಮುದಾಯ ಆಸ್ಪತ್ರೆಗಳನ್ನು ತೆಗೆದುಹಾಕುವಂತಹ ಕೆಲಸ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಬಿಜೆಪಿ ಸುದ್ದಿಗೋಷ್ಠಿಯನ್ನು ಮಾಡುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು, ಸರ್ಕಾರ ಸಮುದಾಯ ಆಸ್ಪತ್ರೆಗಳಿಗೆ ಸುಮಾರು 20ರಿಂದ 30 ಹೆರಿಗೆಗಳನ್ನು ಒಂದು ತಿಂಗಳಲ್ಲಿ ಮಾಡಿಸಬೇಕು ಅನ್ನೋ ಟಾರ್ಗೆಟನ್ನು ನೀಡುತ್ತಿದೆ. ಈ ಒಂದು ಟಾರ್ಗೆಟ್ ಕಂಪ್ಲೀಟ್ ಮಾಡದೆ ಹೋದರೆ ಸಮುದಾಯ ಆಸ್ಪತ್ರೆಗಳಿಗೆ ಡಿ ಗ್ರೇಡ್ ಕೊಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವುದೇ ಅಧಿಕಾರಿಗಳಿಗೆ ಟಾರ್ಗೆಟ್ ನೀಡುತ್ತಿದ್ದಾರೆ. ತಿಂಗಳಲ್ಲಿ ಇಷ್ಟು ಹೆರಿಗೆ ಮಾಡಿಸಲೇಬೇಕು ಎಂದು ಗುರಿ ನೀಡುವುದು ಎಷ್ಟು ಸರಿ? ಇದು ಸರಿಯಾದ ವಿಷಯವಲ್ಲ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಸ್ತ್ರೀ ರೋಗ ತಜ್ಞರಿಲ್ಲದೆ ಪರದಾಡುವಂತೆ ಮಾಡಿದೆ. ಅಲ್ಲದೆ ಪ್ರತಿಯೊಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 30 ಹೆರಿಗೆ ಮಾಡಿಸದೆ ಹೋದರೆ ಅವುಗಳನ್ನು ಡಿಗ್ರೇಡ್ ಮಾಡುವ ಕೆಲಸ ಸರ್ಕಾರ ಮಾಡುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಆರೋಗ್ಯ ರಂಗದಲ್ಲಿ ಜನರ ಆರೋಗ್ಯವನ್ನು ಕಾಪಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಏನಾಗಿದೆ, ಕರ್ನಾಟಕದಲ್ಲಿ ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರ ಜೊತೆಗೆ ಸಮುದಾಯ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರ ಜೊತೆಗೆ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಆರೋಗ್ಯದ ಕೇಂದ್ರಗಳಲ್ಲಿ ಕೂಡ ಆರೋಗ್ಯ ಸಂಬಂಧಪಟ್ಟಂಗೆ ಇವತ್ತು ಕೆಲಸ ನಡೀತಾ ಇರಬೇಕಾದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿರುವಂಥ ತಜ್ಞ ವೈದ್ಯರಿಗೆ ನೇಮಕ ಮಾಡಲಿಕ್ಕೆ ಆಗದೇ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಗುರಿಯನ್ನು ನಿಗದಿ ಮಾಡ್ತಾರೆ. ಇದೇನು ಗುರಿ ನಿಗದಿ ಮಾಡಲಿಕ್ಕೆ ಆರೋಗ್ಯ ರಂಗದಲ್ಲಿ ಸಾಧ್ಯನಾ ಆಗಿದ್ರೆ? ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಏನಿದ್ದಾವೆ, ಕಲಬುರಗಿ ಜಿಲ್ಲೆಯಲ್ಲಿ 16 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ. ಅದರಲ್ಲಿ ಶಾಬಾದ್, ಕಾಳಗಿ, ವಾಡಿ, ಮುದೋಳ್, ಕೇಸ್ವಾರ್, ಮಳಕೇಡ್, ಹೀಗೆ ಒಟ್ಟು 16 ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ. ನಾನು ಹೆಸರು ಕೂಡ ಕೊಡ್ತೀನಿ ತಮಗೆ, ಅದು ಯಾವ್ಯಾವ ಇದ್ದಾವೆ ಅಂತ ನೋಡಿ. ಒಟ್ಟು ಒಂದು ಗಾಣ್ಗಾಪುರ್ನಲ್ಲಿದೆ ಸಮುದಾಯ ಆರೋಗ್ಯ ಕೇಂದ್ರ, ಗಡಿಕೇಶ್ವರ್ನಲ್ಲಿದೆ ಮತ್ತು ಗುಂಡ್ಗೂರ್ತಿನಲ್ಲಿದೆ, ಹೆಬ್ಬಾಳ್ನಲ್ಲಿದೆ, ಕಾಳಗಿನಲ್ಲಿದೆ, ಕೊಂಚಾವರಮಲ್ಲಿದೆ, ಅದಾದಮೇಲೆ ಮಾದನ್ ಹಿಪ್ಪರ್ಗಾದಲ್ಲಿದೆ, ಮಲ್ಖೇಡ್ನಲ್ಲಿದೆ, ಮುಧೋಳ್ನಲ್ಲಿದೆ ಮತ್ತು ನರೋಣಾದಲ್ಲಿ ಇದೆ, ನೆಲೋಗಿನಲ್ಲಿದೆ, ನಿಂಬರ್ಗಾದಲ್ಲಿ ಇದೆ. ಅದು ಬಿಟ್ಟರೆ ಗಾಣ್ಗಾಪುರ್ನಲ್ಲಿ ಒಂದಿದೆ, ಸ್ಟೇಷನ್ ಗಾಣ್ಗಾಪುರ್ನಲ್ಲಿ, ವಾಡಿನಲ್ಲಿದೆ, ಎಡ್ರಾಮಿಯಲ್ಲಿದೆ ಮತ್ತು ಶಹಾಬಾದ್ನಲ್ಲಿದೆ. ಇದರಲ್ಲಿ ಎಡ್ರಾಮಿ, ಶಹಾಬಾದ್, ಕಾಳ್ಗಿ ಈಗಾಗಲೇ ತಾಲೂಕುಗಳಾಗಿ ಘೋಷಿಸಲ್ಪಟ್ಟಿರ್ತಕ್ಕಂಥದ್ದು. ಒಟ್ಟು 16 ಸಮುದಾಯದ ಆರೋಗ್ಯ ಕೇಂದ್ರಗಳಿದ್ದಾವೆ. ಅಲ್ಲಿ ಅವರಿಗೆ ಗುರಿ ನಿಗದಿಯನ್ನು ಮಾಡ್ತಾರೆ. ಪ್ರತಿ ತಿಂಗಳು ಕನಿಷ್ಠ 30 ಹೆರಿಗೆಗಳನ್ನು ಆ ಆಸ್ಪತ್ರೆಗಳಲ್ಲಿ ಆಗದೇ ಇದ್ದರೆ ಅಲ್ಲಿರುವಂಥ ತಜ್ಞ ವೈದ್ಯರನ್ನು ಬೇರೆ ಕಡೆಗೆ ಕಡ್ಡಾಯ ಇದೆ. ಅದ್ರ ಜೊತೆಗೆ ಅರವಳಿಕೆ ತಜ್ಞರೊಬ್ಬರು ಇರಬೇಕು, ಒಬ್ಬರು ಪೀಡಿಯಾಟ್ರಿಷಿಯನ್ ಅಂದರೆ ಮಕ್ಕಳ ತಜ್ಞರು ಇರಬೇಕು. ಈ 3 ಜನ ತಜ್ಞ ವೈದ್ಯರು ಪ್ರತಿಯೊಂದು ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಇರಬೇಕು ಅನ್ನುವಂಥದ್ದು ಕಾನೂನು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಸ್ತ್ರೀ ರೋಗ ತಜ್ಞರು, ಪೀಡಿಯಾಟ್ರಿಷಿಯನ್ ಮಕ್ಕಳ ವೈದ್ಯರು ಮತ್ತು ಅರವಳಿಕೆ ತಜ್ಞರ ಕೊರತೆಯನ್ನು ನೀಗಿಸಲಿಕ್ಕೆ ಆಗದೇ ಇರುವಂಥವರು ಏನು ಮಾಡಿದ್ದಾರೆ, ಎಲ್ಲ ಪ್ರಾಥಮಿಕ ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಗುರಿಯನ್ನು ನಿಗದಿ ಮಾಡ್ತಾರೆ. ಪ್ರತಿ ತಿಂಗಳು 30 ಹೆರಿಗೆಯನ್ನು ಮಾಡದೇ ಇದ್ದರೆ ಅದನ್ನು ಡಿಗ್ರೇಡ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ
ಗುಲ್ಬರ್ಗಾ ಜಿಲ್ಲೆನಲ್ಲಿರುವಂಥ 16 ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡುವಂಥ ಪ್ರಯತ್ನ ಸುತ್ತೋಲೆ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ. ಅಲ್ಲಿರುವಂಥ ಸ್ತ್ರೀರೋಗ ತಜ್ಞರು, ಮಹಿಳಾ ತಜ್ಞರು, ಮಕ್ಕಳ ತಜ್ಞರು ಮತ್ತು ಅರವಳಿಕೆ ತಜ್ಞರು, ಪೀಡಿಯಾಟ್ರಿಷಿಯನ್, ಗ್ಯಾನಕಾಲಜಿಸ್ಟ್ ಮತ್ತು ಇವರನ್ನು ಅಲ್ಲಿಂದ ಹೊರಗಾಣೆ ಮಾಡುವಂಥ ಪ್ರಯತ್ನ. 4 ತಿಂಗಳು ಟೈಮ್ ಕೊಟ್ಟರು. 30 ಹೆರಿಗೆ ಆಗಿಲ್ಲ ಅಂದ ಕೂಡಲೇ ಅಲ್ಲಿ ಸ್ತ್ರೀರೋಗ ತಜ್ಞರ ಅವಶ್ಯಕತೆ ಇಲ್ವಾ? ಅಲ್ಲಿ ಗರ್ಭಿಣಿಯರು ಇರೋದಿಲ್ವಾ? ಒಂದೇ ಒಂದು ಜೀವ ಉಳಿಸಿದ್ರೂ ಕೂಡ ಅದು ಅವಶ್ಯಕತೆ ಇದೆ, ಜೀವ ಉಳಿಸ್ತಕ್ಕಂಥದ್ದು. ಮಕ್ಕಳ ತಜ್ಞರು ಹಳ್ಳಿಗಳಲ್ಲಿ ಇರಬಾರ್ದು. ಆಗಿದ್ದರೆ ವ್ಯವಸ್ಥಿತವಾಗಿ ಆ ಕೇಂದ್ರಗಳನ್ನು ಮುಚ್ಚುವಂಥ ಪ್ರಯತ್ನದ ಅಂಗವಾಗಿ ಇವತ್ತು ಅಲ್ಲಿರುವಂಥ ತಜ್ಞ ವೈದ್ಯರನ್ನು ವರ್ಗಾವಣೆ ಮಾಡ್ಬೋದು ಅನ್ನುವಂಥ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅಂದರೆ ಎಲ್ಲಿ ಪ್ರತಿ ತಿಂಗಳು 30 ಇದು ಆಗೋದಿಲ್ವೋ, ಅಂದರೆ ಹೆರಿಗೆ ಆಗೋದಿಲ್ವೋ, ಅಲ್ಲಿ ಈ ರೀತಿಯ ಸ್ಟಾಫಿನ ಅವಶ್ಯಕತೆ ಇಲ್ಲ. ಎದಕ್ಕೆ? ಇವರಿಗೆ ನೇಮಕ ಮಾಡೋಕ್ಕಾಗ್ತಾ ಇಲ್ಲ. ಖಾಲಿ ಇರುವಂಥ ಸ್ತ್ರೀರೋಗ ತಜ್ಞರಿರ್ಬೋದು, ಪೀಡಿಯಾಟ್ರಿಷಿಯನ್ ಇರ್ಬೋದು, ಅರವಳಿಕೆ ತಜ್ಞರಿರ್ಬೋದು, ಇವರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಈ 16 ಕೇಂದ್ರಗಳನ್ನು ಮುಚ್ಚುವ ಮಟ್ಟಕ್ಕೆ ತರೋ ರೀತಿಯಲ್ಲಿ ಹೀಗಾಗಿ ಈಗಾಗಲೇ ಹೋರಾಟಗಳು ಪ್ರಾರಂಭ ಆಗಿದೆ. ಕಾಳಗಿನಲ್ಲಿ ಅವಶ್ಯಕತೆ ಇಲ್ವಾ? ಆಗಿದ್ದರೆ ಶಾಬಾದ್ನಲ್ಲಿ ಅವಶ್ಯಕತೆ ಇಲ್ವಾ? ದೇವಲ್ಗಂಗಾಪುರ್ನಲ್ಲಿ ಅವಶ್ಯಕತೆ ಇಲ್ವಾ? ಅಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸ್ತ್ರೀರೋಗ ತಜ್ಞರು ಇರಬಾರ್ದು, ಅರವಳಿಕೆ ತಜ್ಞರು ಇರಬಾರ್ದು ಅಂದರೆ ಒಂದೇ ಒಂದು ಪೇಷಂಟ್ ಬಂತಪ್ಪ, ಅವತ್ತು ಅದ್ರ ಜೀವ ಹೋದ್ರೆ ಪರವಾಗಿಲ್ವಾ? ಆಗಿದ್ದರೆ 30 ಅನ್ನುವಂಥ ಟಾರ್ಗೆಟ್ ನೀಡಿರುವಂಥದ್ದೇ ತಪ್ಪು. ಮತ್ತು ಕೆಲವು ಸಲ ಏನಾಗುತ್ತೆ, ಅಲ್ಲಿರುವಂಥ ಗರ್ಭಿಣಿಯರು ಆ ಆರೋಗ್ಯ ಕೇಂದ್ರಗಳಲ್ಲಿ ಚೆಕಪ್ಪಿಗೆ ಹೋಗ್ತಾರೆ, ಮಕ್ಕಳು ಚೆಕಪ್ಪಿಗೆ ಹೋಗ್ತಾರೆ. ಹೆರಿಗೆ ಆಗಿಲ್ಲ ಅಂದ ಕೂಡಲೇ ಅಲ್ಲಿ ಅವರ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾನದಂಡ ಏನು ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ತಕ್ಷಣ ಈ ಸುತ್ತೋಲೆಯನ್ನು ವಾಪಸ್ ತಗೋಬೇಕು. ಈ ಮಾನದಂಡವನ್ನು ಏನು ತೀರ್ಮಾನ ಮಾಡಿದ್ದಾರೆ, ಈ ಮಾನದಂಡದ ಪ್ರಕಾರ ಕಲಬುರಗಿ ಜಿಲ್ಲೆಯ 16 ಸಾಮುದಾಯಿಕ ಆರೋಗ್ಯ ಕೇಂದ್ರಗಳು ಅದು ಡಿಗ್ರೇಡ್ ಆಗಿ ಅಲ್ಲಿ ಯಾವುದೇ ರೀತಿಯ ತಜ್ಞ ವೈದ್ಯರು ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಒಂದು ವೇಳೆ ಇದನ್ನು ತಕ್ಷಣ ನಿಲ್ಲಿಸ್ಬೇಕು. ಮೊದಲನೇದು ನಮ್ಮದು ಹಿಂದುಳಿದ ಭಾಗ, ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ. ಇಲ್ಲಿ ನಾವು ಮೈಸೂರು, ಮಧ್ಯ ಕರ್ನಾಟಕಕ್ಕೆ ಹೋಲಿಸಿದರೆ ಇಲ್ಲಿ ಜನಸಂಖ್ಯೆಗೆ ಆಧಾರಿತವಾಗಿ ಈಗಾಗಲೇ ಕಡಿಮೆ ವೈದ್ಯರಿದ್ದಾರೆ, ಕಡಿಮೆ ಶಿಕ್ಷಕರು ಇದ್ದಾರೆ. ಇಷ್ಟೆಲ್ಲ ಇದ್ದುಕೊಂಡು ಇವತ್ತು ಇರುವಂಥ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡಿ ಅಲ್ಲಿರುವಂಥ ನುರಿತ ಸಿಬ್ಬಂದಿಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ತಕ್ಕಂಥ ಹುನ್ನಾರಕ್ಕೆ ತಡೆ ಕೊಡಬೇಕು. ಒಂದು ವೇಳೆ ಇದನ್ನು ತಡೆ ಮಾಡದೇ ಇದ್ದರೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ, ಜನ ಬೀದಿಗಿಳಿದು ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ.